ಕೂಡ ಮಾಟಮಂತ್ರದ ಕಾಟದಿಂದ ಬಳಲ್ತಾ ಇದ್ರೆ, ಸಾಲಬಾಧೆಯಿಂದ ನರಳ್ತಾ ಇದ್ರೆ, ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಅನಾರೋಗ್ಯ ಸಮಸ್ಯೆ ನಿಮ್ಮನ್ನ ಬಿಟ್ಟು ಬಿಡದೆ ಕಾಡ್ತಾ ಇದ್ರೆ, ಈ ಎಲ್ಲ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರ ಮಾಂತ್ರಿಕ ಶಕ್ತಿಯಲ್ಲಿ ಪರಿಹಾರ ಸಿಗುತ್ತೆ. ಇಷ್ಟೆಲ್ಲ ಪರಿಹಾರ ನೀಡುವ ವಿಶೇಷ ಕಾರ್ಯಕ್ರಮ ಗುರು ಪರಂಪರೆಗೆ ಸ್ವಾಗತ. ನಾನು ವೀಣಾ. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯ ಶಾಸ್ತ್ರಜ್ಞರು, ಮಾಂತ್ರಿಕ ತಾಂತ್ರಿಕ ಶಕ್ತಿ ಸಾಧಕರು, ಅಮಾನುಷ ಶಕ್ತಿ ಸಾಧಕರು ಆಗಿರುವಂತಹ ಶ್ರೀಮತಿ ಕೃಪಾರವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ. ಹಾಗೆ ನನ್ನೆಲ್ಲ ಪ್ರೀತಿಯ ವಿಜಯ ಟಿವಿ ವೀಕ್ಷಕರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಆರಂಭಿಸೋಣ. ಗುರುಜಿ, ನೀವು ಕಳೆದ ಸಂಚಿಕೆಯಲ್ಲಿ ಹೇಳಿದ್ರಿ ಸೂಕ್ಷ್ಮ ಶರೀರಯಾನ ಅಥವಾ ಆಸ್ಟ್ರೋ ಟ್ರಾವೆಲ್ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ತಿಳಿಸ್ಕೊಡಿ ಗುರುಜಿ. ಸೊ ಖಂಡಿತವಾಗ್ಲೂ ಪ್ರಿಯ ವೀಕ್ಷಕರೇ, ನನ್ನೆಲ್ಲ ಪ್ರೀತಿಯ ಆತ್ಮ ಸ್ವರೂಪದಲ್ಲಿರುವಂತಹ ಗುರುಗಳಿಗೂ ಹಾಗೂ ನನಗೆ ವಿದ್ಯೆ ಹೇಳಿಕೊಟ್ಟಿರುವಂತಹ ಗುರುವರಿಯರಿಗೂ ಹಾಗೂ ನನ್ನ ಮಾತೃದೇವತೆಗೆ ವಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ. ಕಳೆದ ಎಪಿಸೋಡ್ನಲ್ಲಿ ಸಿಂಪಲ್ ಆಗಿ ಬರೀ ಒಂದು 15 ನಿಮಿಷದಲ್ಲಿ ಗುರುಬಲ ಅಂದ್ರೆ ಏನು, ಯಾವ ರಾಶಿ ಮಾತ್ರ ಅಲ್ಲ, ಪ್ರತಿಯೊಂದು ನಕ್ಷತ್ರಗಳಿಗೂ ತಗೋಬೇಕು. ಯಾಕಂದ್ರೆ ನಮ್ಮ ಜನ್ಮ ನಿಂತಿರುವ ನಕ್ಷತ್ರದ ಆಧಾರದ ಮೇಲೆ ತಗೋಬೇಕು. ಅದನ್ನ ಹೇಳಿದೆ, ಪ್ರತ್ಯಕ್ತಾರೆ, ವಿಪತ್ತಾರೆ, ವದಾತಾರೆ ಬಂದಾಗ ತೊಂದರೆಗಳಾಗುತ್ತೆ, ಪರಮ ಮಿತ್ರ ತಾರೆ ಹಾಗೆ ಮಿತ್ರ ತಾರೆ ಈ ತರ ಬಂದಾಗ ಶುಭ ಫಲಗಳನ್ನೇ ನಾವು ನೋಡ್ತೀವಿ ಅಂತ ಅನ್ಕೊಂಡು, ಹಾಗೇನೇನೆ ಯಾಕೆ ಇವತ್ತು ಗುರುಬಲ ಅಂತಂದ್ರೆ ಗುರುಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಋಷಿಮುನಿಗಳಾಗಿರ್ಬೋದು ಅಂತ ಗುರುವರಿಯರ ಪರಂಪರೆಯಲ್ಲೇ ಬರುವಂಥದ್ದು ಅಂತ ಅಂದ್ರೆ ಸೂಕ್ಷ್ಮ ಶರೀರಯಾನ ಅಂತಂದ್ರೆ ಕಾಮನ್ ಆಗಿ ನಾವೆಲ್ಲರೂ ಮನುಷ್ಯರು, ನಾನು ನೀವು ವೀಕ್ಷಕರು ಯಾರಾದ್ರೂ ಮನುಷ್ಯರು. ಸೊ ಎಲ್ಲರಿಗೂ ಇದೊಂದು ವಿಷಯನ ಸಿಂಪಲ್ ಆಗಿ ಬರೀ ಒಂದು 10-15 ನಿಮಿಷದಲ್ಲಿ ಹೇಳುವಂಥದ್ದು. ಇದನ್ನ ಅತಿ ಹೆಚ್ಚಾಗಿ ಓಪನ್ ಆಗಿ ಬಾಯಿ ಬಿಟ್ಟು ಹೇಳಬಾರ್ದು ಅಂತ ಹೇಳಿದ್ದಾರೆ. ಸೊ ನಾನು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೂಕ್ಷ್ಮ ಶರೀರಯಾನ ಅಥವಾ ಆಸ್ಟ್ರೋ ಟ್ರಾವೆಲ್ ಅಂತ ನಾವು ಹೇಳ್ತೀವಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಿನ್ನೆ ಗುರುವಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳಿದೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇದು ಸ್ವಲ್ಪ ಬೇಕಾಗುತ್ತೆ. ಈ 10 ನಿಮಿಷದ ಏನು ವಿಷಯ ಇದೆ ಇದು ತುಂಬಾ ಎಲಾಬ್ರೇಟ್ ಆಗಿರುತ್ತೆ, ಜೊತೆಗೆ ಇದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರುವಂತಹ ಒಂದು ವಿಷಯ ಆಗಿರುತ್ತೆ. ಪ್ರಿಯ ವೀಕ್ಷಕರೇ ನೋಡಿ, ಸೂಕ್ಷ್ಮ ಶರೀರಯಾನ ಅಂತಂದಾಗ ನಮ್ಮ ಫಿಸಿಕಲ್ ಬಾಡಿ ಜೊತೆಗೆ ಎನರ್ಜಿ ಬಾಡಿ, ಸ್ಪಿರಿಚುವಲ್ ಬಾಡಿ ಅಂತ ನಾವು ಏನು ಹೇಳ್ತೀವಿ, ಹಾಗೆ ಅದನ್ನು ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ ಅಂದರೆ ದೇಹ, ಮನಸ್ಸು, ಆತ್ಮ, ಶಕ್ತಿ ಅಂತ ನಾವೇನು ಹೇಳ್ತೀವಿ, ಇದನ್ನೆಲ್ಲವನ್ನು ನಾವು ಸಪ್ರೇಟ್ ಮಾಡುವಂಥದ್ದು ಅಂತ. ನಮ್ಮ ಶಕ್ತಿ ಮತ್ತು ನಮ್ಮ ದೇಹ ಈ ಮೂರನ್ನು ನಾವು ಸಪ್ರೇಟ್ ಮಾಡೋದಕ್ಕೆ ನಾವೇನು ಹೇಳ್ತೀವಿ, ಸೂಕ್ಷ್ಮ ಶರೀರಯಾನ ಅಂತ ಹೇಳ್ತೀವಿ. ಜೊತೆಗೆ ಆಸ್ಟ್ರೋ ಟ್ರಾವೆಲ್ ಅಂತ ಹೇಳ್ತೀವಿ. ಕೆಲವರಿಗೆ ಕಾಮನ್ ಆಗಿ ಗೊತ್ತಿರುತ್ತೆ ಪರಕಾಯ ಪ್ರವೇಶ ಅಂತ. ಸೊ ಇದೊಂದು ದೊಡ್ಡ ಸಬ್ಜೆಕ್ಟು. ಇದೆಲ್ಲ ಸಾಧನೆ ಮಾಡಬೇಕು ಅಂದರೆ ಗುರುಗಳ ಮುಖಾಂತರ ಮಾಡಬೇಕು, ಹಾಗೆ ಗುರುವರಿಯರಿಗೆ ಸಂಬಂಧಪಟ್ಟಿರೋರ ಹತ್ರನೇ ಮಾಡಬೇಕು. ಹಾಗೇನೇನೆ ಗುರು ಪರಂಪರೆಗೆ ಸಂಬಂಧಪಟ್ಟವರು ಮಾತ್ರ ಈ ವಿಷಯಗಳನ್ನ ತಿಳ್ಕೊಂಡು ಅಥವಾ ಹೇಳಕ್ಕೆ ಸಾಧ್ಯ, ಅಥವಾ ನಮ್ಮ ಹಿಂದಿನ ಜನ್ಮದ ಸುಕೃತ ಕರ್ಮಗಳಿದ್ರೆ ಮಾತ್ರ ಇವೆಲ್ಲ ವಿದ್ಯೆಗಳು ಸೊ ಬರುತ್ತೆ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ಕೆಲವೊಂದೊಂದು ಸಂದರ್ಭದಲ್ಲಿ ನಮಗೆ ಗೊತ್ತೇ ಇರೋದಿಲ್ಲ. ಯಾಕಂದ್ರೆ ಕೆಲವೆಲ್ಲ ನಾವು ದೇವಸ್ಥಾನಗಳಿಗೆ ಯಾಕೆ ಹೋಗ್ಬೇಕು, ದೇವಸ್ಥಾನದಲ್ಲಿ ಹೋಗಿ ಎಷ್ಟು ದಿನಗಳು ಇರಬೇಕು, ಯಾರೋ ಒಬ್ರು ಹೇಳ್ಬಿಡ್ತಾರೆ ಹೋಗಿ ಅಲ್ಲಿ ತಂಗಿದ್ದು ಬನ್ನಿ ಅಥವಾ ಇದ್ದು ಬನ್ನಿ ಅಂತಂದಾಗ ನಮಗೆ ಗೊತ್ತೇ ಆಗಲ್ಲ ಯಾಕೆ ಇರಬೇಕು ಅಂತ ಕೆಲವ್ರದ್ದು ಒಂದು ವಿತಂಡವಾದ ಇರುತ್ತೆ. ಹಾಗೇನೇನು ಆಲದ ಮರ ಸುತ್ತಿ ಅಥವಾ ಅರಳಿ ಮರ ಸುತ್ತಿ ಅಂತಂದಾಗ ಕೆಲವರಿಗೆ ಕೋಪ ಬಂದ್ಬಿಡುತ್ತೆ, ಯಾಕೆ ಸುತ್ತಬೇಕು ಆ ಥರ ಎಲ್ಲ ಅಂತ. ಸೊ ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ ಫಿಸಿಕಲ್ ಬಾಡಿ ಅಥವಾ ಎನರ್ಜಿ ಬಾಡಿ, ಸ್ಪಿರಿಚುವಲ್ ಬಾಡಿ ಅಂತ ನಾವು ಏನು ಹೇಳ್ತೀವಿ, ಇದನ್ನ ಸಪ್ರೇಟ್ ಮಾಡೋದು ಅಂತಂದಾಗ ನಮ್ಮ ದೇಹ ಜೊತೆಗೆ ಸ್ಪಿರಿಚುವಲ್ ಅಂತಂದ್ರೆ ಆಧ್ಯಾತ್ಮಿಕವಾಗಿರುವಂತಹ ಶಕ್ತಿ, ಜೊತೆಗೆ ಇನ್ನೊಂದೇನು ಅಂದ್ರೆ ಇದು ಮೂರನ್ನು ಸಪ್ರೇಟ್ ಮಾಡಿಬಿಟ್ಟು ಎಕ್ಸಾಂಪಲ್ಸ್ ಹೇಳೋದಾದ್ರೆ, ನಾವು ನಿಮ್ಗೆ ಗೋವಾದಲ್ಲಿ ಒಂದು ಚರ್ಚ್ ಇದೆ. ಆ ಚರ್ಚಲ್ಲಿ ಝೇವಿಯರ್ ಅಂತ ಹೇಳ್ಬಿಟ್ಟು ಅವ್ರದ್ದು ಬಾಡಿ ಇಟ್ಟಿದ್ದಾರೆ. ಆ ಬಾಡಿನ ನೀವು ನೋಡ್ಬೋದು, ಉಗುರು ಬೆಳೆದಿರುವಂಥದ್ದು, ಕೂದಲು ಬೆಳೆದಿರುವಂಥದ್ದು. ಸೊ ಇದೆಲ್ಲ ಪ್ರತಿ ವರ್ಷದಲ್ಲಿ ಒಂದು ಎಕ್ಸಿಬಿಷನ್ ತರ ನಮಗೆ ಇಟ್ಟು ತೋರಿಸ್ತಾ ಇರ್ತಾರೆ. ಸೊ ಆಗ ಚರ್ಚಿಗೆ ಹೋಗಿ ಬಂದಿರೋರು ನೋಡ್ಕೊಂಡು ಹೇಳ್ತಾರೆ ಎಷ್ಟೊಂದು ಪವಾಡ ಪುರುಷರಾಗಿರ್ಬೋದು ಅಂತ. ಅದೇ ತರ ಎಷ್ಟೋ ಬುದ್ಧಿಸ್ಟ್ ಮಾಂಕಗಳಾಗಿರ್ತಾರೆ. ಜೊತೆಗೆ ಇನ್ನೊಂದು ಏನಂದ್ರೆ ಸಿದ್ಧ ಪುರುಷರುಗಳು ಅಂತ ನಾವು ಹೇಳ್ತೀವಿ, ಅಥವಾ ಗುರುವರಿಯರ ಹಾದಿಯಲ್ಲಿ ಬರ್ತಾ ಇರೋರು ಅಥವಾ ಋಷಿ ಮುನಿಗಳು ಅಂತ ಏನ್ ಹೇಳ್ತಾರೆ, ಅವರ ವಿಚಾರದಲ್ಲಿ ಮಾತ್ರ ಇದು ಬರುವಂಥದ್ದು. ಸೊ ಅಂಥವರಿಗೆ ಮಾತ್ರ ಅಥವಾ ತುಂಬಾ ಸೂಕ್ಷ್ಮವಾಗಿ ಅಧ್ಯಯನ ಮಾಡೋರಿಗೆ ಮಾತ್ರ ಈ ವಿಷಯನ, ಕೆಲವು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಈಗ ನೋಡಿ, ಸೂಕ್ಷ್ಮ ಅಂದ್ರೆ ಅತಿ ಸೂಕ್ಷ್ಮ ಅಂತಾನೆ ಹೇಳ್ತೀವಿ. ಈಗ ನಮ್ಮ ದೇಹ ಕಣ್ಣಿಗೆ ಕಾಣುತ್ತೆ, ಆ ದೇಹದಿಂದ ಒಳಗಡೆ ಇರುವಂಥದ್ದು ಕಾಣಲ್ಲ. ಹಾಗೆ ನಮ್ಮ ತಪೋಶಕ್ತಿಗಳೇನಿರ್ಬೋದು ಅಥವಾ ನಮ್ಮ ಸಾಧನೆ ಮಾಡಿರುವಂಥ ಶಕ್ತಿಗಳಿರ್ಬೋದು ಅದು ಕಾಣದೇ ಇರುವಂಥದ್ದು. ನೋಡ್ಲಿಕ್ಕೆ ಮಾತ್ರ ಒಂದು ದೇಹ ತರ ಕಾಣ್ತೀವಿ ನಾವು, ಆದ್ರೆ ಅಲ್ಲಿ ಇರುವಂಥ ಎನರ್ಜಿ ನಮಗೆ ಗೊತ್ತಾಗಲ್ಲ. ಇದೆಲ್ಲ ಗೊತ್ತಾಗುವಂಥದ್ದು ಯಾರಿಗೆ ಅಂದ್ರೆ ಸಿದ್ಧ ಪುರುಷರಿಗಾಗಿರ್ಬೋದು, ಋಷಿಗಳಿಗಾಗಿರ್ಬೋದು, ಯಾರು ಈ ತರ ಆಧ್ಯಾತ್ಮ ಸಾಧನೆಯಲ್ಲಿ ಇವೆಲ್ಲವನ್ನು ಮಾಡ್ತಾರೆ ಅಂಥವರಿಗೆ ಮಾತ್ರ ಗೊತ್ತಾಗುತ್ತೆ.
ಎಕ್ಸಾಂಪಲ್ಸ್ ಇನ್ನೊಂದು ಹೇಳಿದ್ರೆ ನಾನು ಹೇಳಿದೆ ಬುದ್ಧಿಸ್ಟ್ ಮಾಂಕ್ಗಳಾಗಿರ್ಬೋದು, ಹಾಗೇನೇನೆ ಬ್ರಹ್ಮಮಲೆಯಲ್ಲಿ ತ್ರಿಮೂರ್ತ ಸಿದ್ಧರು ಅಂತ ಹೇಳಿದ್ದಾರೆ. ಸೊ ಅವರೆಲ್ಲ ಯಾವ ಥರ ಮಾಡಿದ್ದಾರೆ ಅಂದರೆ ತನ್ನ ದೇಹ, ಶಕ್ತಿ ಮತ್ತು ಆತ್ಮನ ಇದು ಮೂರನ್ನು ನಾವು ಸಪ್ರೇಟ್ ಮಾಡಿರೋಂಥದ್ದು ಒಂದು ತ್ರಿಕೋನ ಆಕೃತಿಯಲ್ಲಿರುತ್ತೆ. ಸೊ ಎಕ್ಸಾಂಪಲ್ ಇನ್ನೂ ಒಂದು ಹೇಳೋದು ಅಂತಂದರೆ ಶ್ರೀ ರಾಮಾನುಜಾಚಾರ್ಯರನ್ನ ಫಿಸಿಕಲ್ ಬಾಡಿ ಬಂದು ಶ್ರೀರಂಗಂನಲ್ಲಿದೆ, ಶ್ರೀರಂಗಂನಲ್ಲಿರುವಂಥ ವಸಂತ ಮಂಟಪದಲ್ಲಿದೆ ಅಂತ ಹೇಳ್ತಾರೆ. ಯಾವುದು ಫಿಸಿಕಲ್ ಬಾಡಿ ಅಂದರೆ ಫಿಸಿಕಲ್ ಅಂದರೆ ಕಣ್ಣಿಗೆ ಕಾಣುವಂತಹ ಒಂದು ದೇಹ ಅಂತ. ಹಾಗೆ ಸ್ಪಿರಿಚುವಲ್ ಅಂತಂದ್ರೆ ನಮ್ಮ ತಪೋಶಕ್ತಿ ಆಗಿರ್ಬೋದು ಅಥವಾ ಜ್ಞಾನ ಆಗಿರ್ಬೋದು ಅಥವಾ ಸಿದ್ಧಿಸಿರುವಂಥದ್ದು ಅಂತ. ಅದು ಬಂದ್ಬಿಟ್ಟು ಅವರ ಸಾಧನೆಗಳನ್ನ ನಾವು ಹೇಳ್ತಾರೆ. ಸೊ ಅದು ಒಂದು ಮೇಲ್ಕೋಟೆಯಲ್ಲಿ ಇದೆ ಅಂತ ಹೇಳ್ತಾರೆ. ಹಾಗೇನೇನೆ ಅವರ ಎನರ್ಜಿ ಬಾಡಿ, ಎನರ್ಜಿ ಅಂದರೆ ಜನ್ಮಕ್ಕೆ ಕಾರಣ ಆಗಿರುವಂಥ ಒಂದು ಜಾಗ ಅಂತ ಏನು ಹೇಳ್ತೀವಿ, ಅದು ಬಂದು ಪೆರಮದೂರಿನಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಮೂರು ಕಡೆನೂ ಸ್ಪ್ಲಿಟ್ ಆಗಿರುವಂಥದ್ದು ಅಂತ. ಇನ್ನು ಎಕ್ಸಾಂಪಲ್ಸ್ ಹೇಳೋದಾದ್ರೆ ನಮ್ಮ ಸಾಯಿಬಾಬಾ ಅವರು, ಯಾಕಂದರೆ ಸಾಯಿ ಚರಿತ್ರೆಯಲ್ಲಿ ಹೇಳಿದ್ದಾರೆ. ನಾನು ಜಾಸ್ತಿ ಸಾಯಿಬಾಬಾ ಅವರ ಚರಿತ್ರೆ ಓದಿಲ್ಲ, ಯಾರಾದರೂ ಸಾಯಿಬಾಬಾ ಗುರುಗಳ ಚರಿತ್ರೆ ಓದಿದ್ರೆ ನೀವು ಓದಿ ತಿಳ್ಕೊಬೋದು. ಹಾಗೆ ಆದಿ ಶಂಕರಾಚಾರ್ಯರು ಆಗಿರ್ಬೋದು ಅಥವಾ ಇನ್ನೊಬ್ರು ನಾವೇನು ಹೇಳ್ತೀವಿ ಜೀಸಸ್ ಆಗಿರ್ಬೋದು, ಈ ಥರ ಹಲವಾರು ಉದಾಹರಣೆಗಳನ್ನ ನಾವು ತಪೋಶಕ್ತಿ ಪಡೆದಿರುವಂತಹ ಒಂದು ಗುರುಗಳಾಗಿರ್ಬೋದು, ಸಿದ್ಧರ ಹಾದಿಯಲ್ಲಿ ಬಂದಿರುವಂಥವ್ರು ಇವರೆಲ್ಲರೂ ಸೂಕ್ಷ್ಮ ಶರೀರ ಯಾನವನ್ನು ಮಾಡ್ತಾ ಇದ್ರು. ಇವರ ತಪೋಶಕ್ತಿಗಳ ಎಲ್ಲ ಕಡೆ ಕಿರಣಗಳ ರೀತಿಯಲ್ಲಿ, ರವಿಯ ಕಿರಣ ಯಾವ ರೀತಿ ಸ್ಪ್ಲಿಟ್ ಆಗಿ ನಮಗೆ ಎಲ್ಲೋ ಇರೋ ಸೂರ್ಯ ನಮಗೆ ಬೆಳಕನ್ನು ಕೊಡ್ತಾರೋ ಹಾಗೆ ನಮ್ಮ ಋಷಿ ಪರಂಪರೆ ಆಗಿರ್ಬೋದು, ನಮ್ಮ ಗುರುಗಳ ಪರಂಪರೆ ಆಗಿರ್ಬೋದು, ಋಷಿ ಮುನಿಗಳು ನಮಗೆ ಅದನ್ನು ಕೊಟ್ಟು ಹೋಗಿರ್ತಾರೆ. ಇನ್ನೂ ಹೇಳೋದಾದ್ರೆ ಆದಿಶಂಕರಾಚಾರ್ಯರಿಗೆ ಶೃಂಗೇರಿ ಮಠದಲ್ಲಿ ನೀವು ನೋಡ್ಬೋದು. ಶೃಂಗೇರಿ ಮಠದಲ್ಲಿ ಗುರು ಪರಂಪರೆ ಅಥವಾ ಜಗದ್ಗುರುಗಳ ಏನು ಒಂದು ಸ್ವರೂಪ ಅಂತ ಏನಿದೆ, ಆ ಪೀಠದಲ್ಲಿ ಕೂರುವಂಥವ್ರನ್ನ ಪ್ರತಿಯೊಬ್ಬರೂ ಆದಿಶಂಕರಾಚಾರ್ಯರ ಒಂದು ತಪೋಶಕ್ತಿನೇ ಇದೆ. ಅಂದರೆ ಅವರು ಕಲ್ಪಿಸಿಕೊಟ್ಟಿರುವಂತಹ ಒಂದು ಶಕ್ತಿ ಅಥವಾ ಎನರ್ಜಿ ಅಂತ ಏನಿದೆ ಅಲ್ಲಿ ಇದೆ ಅಂತ ನೀವು ಹೇಳ್ಬೋದು. ಹಾಗೇನೇ ನಾವು ಮೈಸೂರಲ್ಲಿ ಇರೋದ್ರಿಂದ ಸುತ್ತೂರು ಶ್ರೀಗಳ ಮಠ ಅಂತ ನಾವು ತಗೋಬೇಕಾದ್ರೆ ಅಲ್ಲಿ ಹಾಕಿರುವಂತಹ ಅವರ ತಪೋಶಕ್ತಿ, ಅವರು ಅವತ್ತಿನ ದಿನದಲ್ಲಿ ಯಾವ ಶಕ್ತಿಯಲ್ಲಿ ಹಾಕಿ ಆ ಬೀಜವನ್ನು ಬಿತ್ತನೆ ಮಾಡಿದ್ರು ಅಂದರೆ ಅವರ ತಪೋಶಕ್ತಿಯಿಂದ ಬಡವರಿಗೆ ಸಹಾಯ ಮಾಡುವಂಥದ್ದು, ಜೊತೆಗೆ ಆಧ್ಯಾತ್ಮಿಕ ಕ್ಷೇತ್ರ, ಮಕ್ಕಳಿಗೆ, ಈ ಥರ ಎಲ್ಲ ಒಂದು ಕ್ಷೇತ್ರಗಳಲ್ಲಿ. ಯಾಕಂದರೆ ನಾನು ಸುತ್ತೂರು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು. ಯಾಕಂದರೆ ಅಲ್ಲಿನ ಒಂದು ಪಾರಂಪರೆಯನ್ನು ನೋಡಿದಾಗ ಒಂದು ಸಿದ್ಧರ ಪಾರಂಪರೆ ಬಂದಿರುವಂಥದ್ದು. ಈಗಿನ ನಮ್ಮ ಜಗದ್ಗುರುಗಳು ಅಷ್ಟೇನೆ ಅದೇ ಥರ ಪಾರಂಪರೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಪ್ರತಿ ವರ್ಷನೂ ಅಲ್ಲಿ ನಾವು ಏನು ಜಾತ್ರೆಯನ್ನು ಮಾಡುವಂಥದ್ದು. ಆ ಜಾತ್ರೆ ಮಾಡಬೇಕಾದ್ರೆ ಎಲ್ಲೆಲ್ಲಿಂದನೋ ಜನ ಬರ್ತಾರೆ. ಅಂದರೆ ಆ ಗುರುಗಳ ಅಥವಾ ಆ ಋಷಿಯಾಗಿರೋರಂತಹ ಆ ಜಗದ್ಗುರುಗಳ ಶಕ್ತಿ ಅಥವಾ ಪೀಠದ ಶಕ್ತಿ ಎಷ್ಟರ ಮಟ್ಟಿಗೆ ಒಂದು ಸ್ಪ್ರೆಡ್ ಆಗಿದೆ ಅಂತ. ಹಾಗೇನೇ ಪೋತೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಂತ ನಾವು ಹೇಳ್ತೀವಿ. ಅವರು ಬಂದು ಇಲ್ಲಿ ಆಂಧ್ರದಲ್ಲಿರೋದು. ಸೊ ಆಂಧ್ರದಲ್ಲಿರುವಂಥ ಪೋತೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನ ಅವರು ಅವರ ತಪೋಶಕ್ತಿಯಿಂದ ಅವರು ಅವತ್ತು ಏನು ತಪಸ್ಸಿಗೆ ಕೂತಾಗ ಅವರ ಶಕ್ತಿಯ ಆಧಾರದ ಮೇಲೆ ಕಾಲಜ್ಞಾನವನ್ನು ಬರೆದಿರುವಂಥದ್ದು ನಾವು ನೋಡ್ಬೋದು. ಇದೆಲ್ಲವನ್ನು ನಾವು ನೋಡ್ಬೇಕಾದ್ರೆ ಸೂಕ್ಷ್ಮಯಾನದಲ್ಲಿ ನಾವು ಇದೆಲ್ಲವನ್ನು ನೋಡ್ತಾ ಹೋಗ್ತೀವಿ ಪ್ರಿಯ ವೀಕ್ಷಕರೇ. ಹಾಗಾಗಿ ಕೆಲವೊಂದೊಂದು ಸಂದರ್ಭದಲ್ಲಿ ನಾವು ಇಂಥ ಗುರುಗಳ ಮುಖಾಂತರ, ಇಂಥ ಋಷಿ ಮುನಿ ಮುಖಾಂತರ ಹೋಗಬೇಕಾಗುತ್ತೆ. ಇದಕ್ಕೆಲ್ಲ ವಿದ್ಯೆಯನ್ನು ಕಲಿಬೇಕು ಅಥವಾ ನಾವು ಏನು ಹೇಳ್ತೀವಿ ಸೂಕ್ಷ್ಮ ಶರೀರಯಾನ ಅಥವಾ ಆಸ್ಟ್ರೋ ಟ್ರಾವೆಲ್ ಅಥವಾ ಪರಕಾಯ ಪ್ರವೇಶ ಅಂದಾಗ ಅರಿಷಡ್ವ ವರ್ಗಗಳನ್ನ ಒಂದು ನಾವು ತ್ಯಜಿಸಬೇಕಾಗುತ್ತೆ ಅಂತ. ಯಾಕಂದರೆ ಇದು ಆದಿಶಂಕರಾಚಾರ್ಯರದು ಯಾರಾದರೂ ಒಂದು ಕತೆ ಇದೆ, ಇದನ್ನ ವಾಹಿನಿಯಲ್ಲಿ ಹೇಳೋಕ್ಕಾಗಲ್ಲ. ಸೊ ಅರಿಷಡ್ವ ವರ್ಗಗಳನ್ನ ಹೇಗೆ ತಳ್ಳಿ ಹಾಕಿ ಅವರೊಬ್ಬರು ರಾಜನ ದೇಹದೊಳಗಡೆ ಪ್ರವೇಶ ಮಾಡಿ ಆ ದೇಹಕ್ಕೆ ಅಂದರೆ ಆ ಆತ್ಮಕ್ಕೆ ಮಾತ್ರ ಒಂದು ಬೇಕಾಗಿರುತ್ತೆ, ಅದನ್ನು ಮಾತ್ರ ಪಡ್ಕೊಂಡು ಆ ದೇಹದಿಂದ ಅವರು ಹೊರಗಡೆ ಬರ್ತಾರೆ ಆದಿಶಂಕರಾಚಾರ್ಯರು. ಸೊ ಇದು ಅರಿಷಡ್ ವರ್ಗಗಳಲ್ಲಿ ಬರುತ್ತೆ. ಸೊ ಇದು ಯಾರಾದರೂ ವೀಕ್ಷಕರಿಗೆ ಪುಸ್ತಕ ಏನಾದರೂ ಸಿಕ್ಕಿದ್ರೆ ತುಂಬ ತಲೀನರಾಗಿ ಓದಿ ಅಭ್ಯಾಸವನ್ನು ಮಾಡ್ಕೋಬಹುದು ಅಂತ. ಸೊ ಈ ಜ್ಞಾನವನ್ನೆಲ್ಲ ನಾವು ಸಂಪಾದನೆ ಮಾಡಬೇಕು ಅಂತಂದರೆ, ಅಥವಾ ಈ ಜ್ಞಾನವನ್ನೆಲ್ಲ ಸಂಪಾದನೆ ಮಾಡಿರೋದನ್ನ ಅಥವಾ ಹಿಂದಿನ ಜನ್ಮದಲ್ಲಿ ನಾವು ಸಂಪಾದನೆ ಮಾಡಿದ್ದೆವು, ಆ ಸಂಪಾದನೆ ಮಾಡಿರೋ ಇಂಥ ವಿದ್ಯೆ ನಮ್ಮಲ್ಲಿ ಲಾಕ್ ಆಗಿದೆ ಅಂತಂದಾಗ ಯಾವುದಾದ್ರೂ ಗುರು ಮುಖಾಂತರ ಅಂದರೆ ಇವ್ರನ್ನೆಲ್ಲನೂ ನಾವು ಆತ್ಮಸ್ವರೂಪದಲ್ಲಿರುವಂಥ ಗುರುಗಳು, ಶಿರಡಿ ಸಾಯಿಬಾಬಾ ಆಗಿರ್ಬೋದು, ಅಥವಾ ನಾವು ಏನು ಹೇಳ್ತೀವಿ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಕ್ರಿಶ್ಚಿಯನಲ್ಲಿ ತಗೊಂಡಾಗ ಜೀಸಸ್ ಅಂತ ಹೇಳ್ತೀವಿ, ನಾವು ಮುಸ್ಲಿಮಲ್ಲಿ ತಗೊಂಡಾಗ ದರ್ಗಾದಲ್ಲಿ ಇರುವಂತಹ ಎಲ್ಲ ಆತ್ಮಸ್ವರೂಪದಲ್ಲಿರೋ ಅಂದರೆ ಅವರೆಲ್ಲ ಜೀವಂತ ಸಮಾಧಿ ಯಾರಾಗಿರ್ತಾರೆ ಅವರೆಲ್ಲರನ್ನ ನಾವು ಭೇಟಿ ಮಾಡೋದ್ರ ಮುಖಾಂತರ ನಮ್ಮ ಅಂದರೆ ಅವರ ಸೂಕ್ಷ್ಮ ಶರೀರ ಯಾನದ ಒಂದೊಂದು ಕಿರಣಗಳನ್ನ ನಾವು ಬಿಟ್ಟು ಹೋಗಿರ್ತಾರೆ. ಅಂದರೆ ಅವರ ತಪೋಶಕ್ತಿಗಳನ್ನ ಅವರು ಬಿಟ್ಟು ಹೋಗಿರ್ತಾರೆ. ಎಕ್ಸಾಂಪಲ್ಸ್ ನೋಡಿ, ಕ್ರಿಶ್ಚಿಯನಲ್ಲಿ ಜೀಸಸ್ ಬಂದ್ಬಿಟ್ಟು
ಏನು ಹೇಳ್ತಾರೆ ಅಂತಂದರೆ ಅಂದರೆ ಅವರು ಸತ್ತ 3 ದಿನದ ನಂತರ ಪುನರುತ್ಥಾನ ಹೊಂದರು ಅಂತ. ಹಾಗೆ ಶಿರಡಿ ಸಾಯಿಬಾಬಾ ಅವರು ಸತ್ತ ನಂತರ ಏನಂತ 11 ದಿನಗಳ ಕಾಲ ಹೋಗಿರ್ತಾರೆ. ಆ ನಂತರ ಅವರು ಬಂದಾಗ ಅವರ ದೇಹ ಶಾಂತವಾಗಿರಲ್ಲ, ಬಿಸಿಯಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲನೂ ಸೂಕ್ಷ್ಮ ಶರೀರಯಾನ ಅಂತ, ಅಂದರೆ ನೋಡೋಕ್ಕೆ ಏನು ಗೊತ್ತಾಗಲ್ಲ, ಕಣ್ಣಿಗೆ ಮಾತ್ರ ಒಂದು ದೇಹದ ರೀತಿಯಲ್ಲಿ ಇರ್ತದೆ. ಅವರು ಮಾಡಿರುವ ಸಾಧನೆಗಳಾಗಿರ್ಬೋದು, ತಪೋಶಕ್ತಿಗಳು. ಸೊ ಇದರಲ್ಲಿ ಹಲವಾರು ವಿಧಗಳಿರುತ್ತೆ. ಹಾಗೇನೇ ಈಗ ಬೆಳಗಿನ ಜಾವ ಎಲ್ರಿಗೂ ನಾವೇನು ಹೇಳ್ಬಿಡ್ತೀವಿ, ಈಗ ಯಾರೋ ನನಗೆ ಫೋನ್ ಮಾಡಿದ್ರು ಅಥವಾ ಯಾವುದೋ ಒಂದು ವಿಷಯದ ಸಲುವಾಗಿ ನನ್ನ ಹತ್ರ ಬಂದಿದ್ರು ಅಂದ್ಕೊಳ್ಳಿ, ಒಂದು ಅರಳಿ ಮರದ ಪ್ರದಕ್ಷಿಣೆ ಮಾಡಿ ಅಂತ ನಾನು ಹೇಳಿರ್ತೀನಿ. ಸೊ ಅರಳಿ ಮರದ ಪ್ರದಕ್ಷಿಣೆ ಮಾಡಿ ಅಂತಂದಾಗ, ಮೇಡಮ್ ನಾವು ಆಲ್ರೆಡಿ ಎಲ್ಲ ಮಾಡಿಬಿಟ್ಟಿದ್ದೀವಿ, ನಮಗೇನು ಪರಿಹಾರ ಆಗಿಲ್ಲ ಅಂತ ಹೇಳ್ತಾರೆ. ಯಾವಾಗಲೂ ಪ್ರತಿಯೊಂದು ಪರಿಹಾರವನ್ನು ಗೌಪ್ಯವಾಗಿ ಮಾಡಬೇಕು ಅಂತ ಹೇಳ್ತೀವಿ. ಊರೆಲ್ಲ ಹೇಳ್ಕೊಂಡು ತಿರ್ಬಿಡ್ತಾರೆ, ನಾನು ಮಾಡ್ತಾ ಇದ್ದೀನಿ ಅಂತ. ಖಂಡಿತವಾಗ್ಲೂ ತಪ್ಪು. ಅರಳಿ ಮರದ ಪರಿಹಾರ ಯಾಕೆ ಹೇಳ್ತಾರೆ ಅಂತಂದರೆ, ಅಲ್ಲಿ ಅರಳಿ ಮರದಲ್ಲಿ ಹೋಗಿ ರೆಮಿಡಿ ಯಾಕೆ ಹೇಳ್ತಾರೆ ಅಂದರೆ, ಅಲ್ಲಿ ಅನುಗ್ರಹ ಆಗಿರುವಂಥ ಒಂದು ಗುರುವಿನ ತತ್ವ ಅಥವಾ ನಮ್ಮ ಋಷಿ ಮುನಿಗಳ ತತ್ವಕ್ಕೆ ಒಂದು ಸಂಚಾರದಲ್ಲಿ ಇರುತ್ತೆ. ಅಂದರೆ ಆ ಸೂಕ್ಷ್ಮ ಕಣಗಳು ಅಥವಾ ಸೂಕ್ಷ್ಮ ಶರೀರಯಾನ ಅಂತ ನಾವು ಏನು ಹೇಳ್ತೀವಿ ಅಲ್ಲಿ, ಅಂದರೆ ನಮ್ಮ DNA ಕನೆಕ್ಟಿವಿಟಿ ಆಗಿರುವಂಥ ಯಾವುದೋ ಒಂದು ಗುರುಗಳ ಸಂಚಾರ ಅಲ್ಲಿ ಆಗ್ತಾ ಇರುತ್ತೆ ಅಂತ. ಆಗ ಅವ್ರು ನೋಡ್ತಾರೆ, ಅಂದರೆ ಸೂಕ್ಷ್ಮ ಶರೀರದಲ್ಲಿ, ದೇಹದಲ್ಲಿ ಫಿಸಿಕಲಿಯಾಗಿ ಅವರು ಕಾಣಲ್ಲ, ಬಟ್ ಅವರ ಸೂಕ್ಷ್ಮ ಶರೀರದಲ್ಲಿ ಕಾಣುತ್ತೆ. ಅವರಿಗೆ ಕಂಡು ಅವರಿಗೆ ಅವರು ಕನೆಕ್ಟ್ ಆಗ್ತಾರೋ ಅಥವಾ ಯಾರ್ದೋ ಒಂದು ಮುಖಾಂತರದಲ್ಲಿ ಅವರು ಪರಿಹಾರವನ್ನು ಮಾಡಿಕೊಡ್ತಾರೆ. ನಮ್ಮಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಅರಳಿ ಮರ ಮತ್ತು ಬೋಧಿ ವೃಕ್ಷ ನಿಮಗೆ ಗೊತ್ತು ಇರಬಹುದು, ಎಲ್ಲ ಬುದ್ಧನಿಗೆ ಒಂದು ಏನು ಹೇಳಿದ್ದು ಎನ್ಲೈಟ್ಮೆಂಟ್ ಆಗಿದ್ದು ಅಥವಾ ಜ್ಞಾನೋದಯ ಆಗಿರುವಂಥದ್ದು ಬೋಧಿ ವೃಕ್ಷದ ಕೆಳಗಡೆ ಅಂತ ನಾವು ಹೇಳ್ತೀವಿ. ಹಾಗೇನೇನೆ ಅರಳಿ ಮರ ಸುತ್ತೋದ್ರಿಂದ ಏನು, ಅರಳಿ ಮರ ಸುತ್ತಬಿಟ್ರೆ ಸಂತಾನ ಆಗ್ಬಿಡುತ್ತಾ, ಅರಳಿ ಮರ ಸುತ್ತಬಿಟ್ರೆ ವಿವಾಹ ಆಗ್ಬಿಡುತ್ತಾ ಅಂತ ಕೇಳ್ತಾರೆ. ಯಾಕಂದರೆ ನಮ್ಮ ಎಷ್ಟೋ ಜನ್ಮಾಂತರ ದೋಷಗಳು ನಮ್ಮ ಈ DNA ನಾವು ತಗೊಂಡು ಬಂದಿರ್ತೀವಿ. ಸೊ ಯಾಕೆ ಅಂತಂದರೆ, ನಮ್ಮ ತಂದೆ ಇರ್ಬೋದು, ತಂದೆಯಿಂದ ಮುಂದೆ ತಾತ ಇರ್ಬೋದು, ತಾತನಿಗಿಂತ ಮುತ್ತಾತ ಇರ್ಬೋದು, ಹಾಗೆ ನಾವು ಪೂರ್ವಜರದೆಲ್ಲ ಹಿಸ್ಟ್ರಿ ತೆಗಿತೀವಿ, ನಾವು ವಂಶವೃಕ್ಷ ಅಂತ ತೆಗಿತೀವಿ ಮೇಡಮ್. ಅದೇ ಥರದಲ್ಲೇ ನಮ್ಮ ಋಷಿ ಮುನಿಗಳ, ಯಾಕಂದರೆ ಸಪ್ತ ಋಷಿಗಳ ಆದ ನಂತರ ಈ ಋಷಿ ಪರಂಪರೆಗಳು ಅಂತ ಏನಿದೆ ಇವೆಲ್ಲವೂ ಬಂದಿರುವಂಥದ್ದು. ಅಥವಾ 18 ಸಿದ್ಧರುಗಳಾಗಿರ್ಬೋದು, ಒಂದು ಋಷಿ ಮೂಲಗಳಿರ್ಬೋದು, ಪ್ರತಿಯೊಂದು ಧರ್ಮದಲ್ಲೂ ಸೊ ಇದೆ. ಸೊ ಈಗ ನಮ್ಮದು ಹಿಂದೂಗಳದ್ದು ನಾವು ಹೇಳಿದ್ವು ಅರಳಿ ಮರ ಅಥವಾ ಬೋಧಿ ವೃಕ್ಷ ಅಂತ. ಸೊ ಈಗ ನೋಡಿ, ಈಗ ಮುಸ್ಲಿಮ್ಸಲ್ಲಿ ನಾವು ಹೋದಾಗ, ಒಂದು ದರ್ಗಾಕ್ಕೆ ಅಂತ ಹೋದಾಗ ಒಂದು ಖರ್ಜೂರಗಳನ್ನ ಇಟ್ಟಿರ್ತಾರೆ, ಅಥವಾ ಖರ್ಜೂರಗಳನ್ನ ದಾನವಾಗಿ ಕೊಡುವಂಥದ್ದು ತಿನ್ನಿ ಅಂತ. ಯಾಕೆ ಅಂತಂದರೆ, ಅಲ್ಲಿ ಅಂದರೆ ಸೌದಿ ಕಂಟ್ರಿಲಿ ಬಂದು ಆ ಖರ್ಜೂರದ ಮರ ಏನಿದೆ, ಆ ಖರ್ಜೂರ ಏನಿದೆ, ಅದಕ್ಕೆ ಒಂದು ಗುರುವಿನ ತತ್ವವನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಿಲ್ಲ, ಅದು ಸನಾತನ ಇದರಿಂದನೂ ಬಂದಿದೆ. ಹಾಗಾಗಿ ಅವರು ಖರ್ಜೂರವನ್ನು ದಾನ ಮಾಡುವಂಥದ್ದು ಅಥವಾ ಖರ್ಜೂರದ ಮರಕ್ಕೆ ಒಂದು ಪೂಜೆ ಸಲ್ಲಿಸುವಂಥದ್ದು. ಸೊ ಅವರ ಮರ ಇದೆ. ಹಾಗೆ ಕೆಲವು ಕಂಟ್ರೀಸಲ್ಲಿ ಏನು ಮಾಡ್ತಾರೆ ಅಂದರೆ, ವಿದೇಶದಲ್ಲಿ ಅಂತ ತಗೊಂಡಾಗ ಫೈಕಸ್ ಅಥವಾ ಫೀಕಸ್ ಟ್ರೀಸ್ ಅಂತ ಹೇಳ್ತಾರೆ. ಸೊ ನಮ್ಮದು ಇಲ್ಲಿದ್ದು ಹೇಳಿದ. ಸೊ ಅದೇ ಥರ ಬೇರೆ ಬೇರೆ ಥರದಲ್ಲೂ ಒಂದೊಂದು ವಿಭಿನ್ನವಾದಂತಹ ಒಂದು ಸೂಕ್ಷ್ಮ ಶರೀರಯಾನದಲ್ಲಿ ಗುರುವಿನ ತತ್ವಗಳು ಅಥವಾ ಗುರುವಿಗೆ ಸಂಬಂಧಪಟ್ಟಿರುವಂತಹ ಒಂದು ಸೂಕ್ಷ್ಮ ಶರೀರಯಾನ ಸಂಚಾರ ಆಗ್ತಾ ಇರುತ್ತೆ. ಪ್ರಿಯ ವೀಕ್ಷಕರೇ, ಗುರುಜಿ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಅದಕ್ಕಿಂತ ಮುಂಚೆ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ಬ್ರೇಕ್. ಗುರುಜಿ, ಇನ್ನು ಗುರು ಅಥವಾ ಋಷಿಗಳ ಸಂಚಾರ ಹೇಗೆ ಗೊತ್ತಾಗುತ್ತೆ? ಸೊ ಇದು ಒಂದು ಒಳ್ಳೆ ಪ್ರಶ್ನೆ ಮೇಡಮ್. ಸೊ ಎಲ್ಲರಿಗೂ ಏನಾಗ್ಬಿಡುತ್ತೆ ಅಂದರೆ, ನಮಗೆ ಕಣ್ಣಿಗೆ ಕಾಣುವಂಥದ್ದು ಮಾತ್ರ ನಾವು ಸಂಚಾರಕ್ಕೆ ಅಥವಾ ನಾವು ಗಣನೆಗೆ ತಗೋತೀವಿ. ಸೊ ಕಣ್ಣಿಗೆ ಕಾಣದೇ ಇರುವಂತಹ ಎಷ್ಟೋ ವಿಷಯಗಳನ್ನ ನಮ್ಮ ಜೀವನದಲ್ಲಿ ನಾವು ಬಿಟ್ಟೇ ಬಿಡ್ತೀವಿ. ಸೊ ಖಂಡಿತವಾಗ್ಲೂ ಏನು ಹೇಳ್ತೀವಿ, ಒಳ್ಳೇದು ಅಂತ ಇದ್ಮೇಲೆ ಕೆಟ್ಟದು ಇರುತ್ತೆ. ಸೊ ಇಲ್ಲಿ ಏನು ಹೇಳಿದ್ರಲ್ಲ, ಹೌದು. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಅಂತಹ ಒಂದು ಗುರುಗಳ, ನಾವು ಹೇಳ್ತೀವಿ ಗುರುವಿನ ಪಾದಗಳಿಗೆ ಬೀಳೋದು ಅಂತ. ಗುರುವಿನ ಪಾದಗಳಿಗೆ ಬೀಳೋದಕ್ಕಿಂತ ಗುರುವಿನ ಪದಗಳನ್ನು ನಾವು ಅನುಸರಿಸ್ಕೊಂಡು ನಡಿಬೇಕಾಗುತ್ತೆ. ಗುರುವಿನ ಪಾದ ಪೂಜೆಗಿಂತ ಗುರುವಿನ ಪದ ಪೂಜೆಗೆ ತುಂಬ ಪ್ರಾಶಸ್ತ್ಯವನ್ನು ಕೊಡಬೇಕಾಗುತ್ತೆ. ಆ್ಯಕ್ಚುಲಿ ಎಲ್ಲರೂ ಏನು ಮಾಡಿಬಿಡ್ತಾರೆ ಅಂದರೆ, ಗುರುಗಳೇ ಅಂತ ಹೇಳ್ತಾರೆ. ನಿಜವಾಗ್ಲೂ ಒಂದೊಂದು ಕಡೆ ತುಂಬ ಬೇಜಾರಾಗುತ್ತೆ. ಗುರುಗಳು ಅಂತಂದರೆ ಇವರು ಶಿರಡಿ ಸಾಯಿಬಾಬಾ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಜೀಸಸ್ ಆಗಿರ್ಬೋದು, ಅಥವಾ ನಮ್ಮ ಮುಸ್ಲಿಂ ಧರ್ಮದಲ್ಲಿ ಬರುವಂಥ ಗುರುಗಳಾಗಿರ್ಬೋದು, ನಾವು ಹೇಳ್ತೀವಲ್ಲ ಅವರದೆಲ್ಲ ಖಾಜಾ ಗರೀಬ್ ನವಾಜ್ ಆಗಿರ್ಬೋದು, ಅಥವಾ ನಮ್ಮ ಮೈಸೂರಿಗೆ ಭಾಷಾ ಅಂತ ಇಮಾಮ್ ಶಾಫಲಿ, ಇದೆಲ್ಲ ಬರ್ಷ, ಈ ಥರ ಪ್ರತಿಯೊಂದು ಜನಾಂಗದಲ್ಲಿ ಬರುವಂತಹ ಗುರುಗಳು, ಸಿದ್ಧರು ಅಥವಾ ಋಷಿಮುನಿಗಳು ಅಂತ ಅವರ ತಪೋಶಕ್ತಿಗೆ ನಾವು ಗುರುಸ್ಥಾನವನ್ನು ಕೊಟ್ಟಿರೋದು. ಸೊ ನಾವೀಗ ಏನು ಮಾಡ್ಬಿಡ್ತೀವಿ ಅಂದರೆ, ಎಲ್ಲರೂ ಯಾರೋ ಒಬ್ರು ನೋಡಿದ ತಕ್ಷಣ ಯಾರೋ ಒಂದು ಹುಡುಗ ಎಲ್ಲ ಗುರು 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 ಅಂತ ಹೇಳ್ತಾರೆ. ಆ್ಯಕ್ಚುಲಿ ಗುರು ಅಂತಂದರೆ ಅವಾಗೆ ಬ್ರಹ್ಮಾಂಡನೇ
ತಿಳಿದಂತಹ ಜ್ಞಾನ ಇರುತ್ತೆ. ಸೊ ಯಾರ್ಯಾರನ್ನ ದಯವಿಟ್ಟು ಗುರುಗಳೇ ಅಂತ ಬೋಧಿಸಬೇಡಿ ಅಂತ ಈ ಕಾರ್ಯಕ್ರಮದ ಮುಖಾಂತರ ಹೇಳ್ತೀನಿ. ಯಾಕಂದ್ರೆ ಪ್ರತಿಯೊಂದು ಗುರುಗಳ ಚರಿತ್ರೆ ತೆಗೆದು ನೋಡಿ, ಮಹಾವೀರ ಆಗಿರ್ಬೋದು, ಗೌತಮ ಬುದ್ಧ ಆಗಿರ್ಬೋದು, ಅವರೆಲ್ಲ ಎನ್ಲೈಟ್ಮೆಂಟ್ ಆಗಕ್ಕೆ ಎಷ್ಟು ತಪೋಶಕ್ತಿಗಳನ್ನ ತಗೊಂಡಿದ್ದಾರೆ, ಯಾವ ರೀತಿ ಅವರ ದೇಹ ಆಗಿರ್ಬೋದು, ಮನಸ್ಸಾಗಿರ್ಬೋದು, ಆತ್ಮನ ಅವ್ರು ಯಾವ ರೀತಿ ಸ್ಪ್ಲಿಟ್ ಮಾಡಿರುವಂಥದ್ದು. ಸೊ ಅದಕ್ಕೆ ಗುರುವನ್ನ ಪಟ್ಟ ಎಲ್ಲರಿಗೂ ಸಿಗಲ್ಲ, ಎಲ್ಲರೂ ಆ ಸ್ಥಾನಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ನೋಡಿ, ಇನ್ನೊಂದೇನಂದ್ರೆ ಋಷಿಗಳು ಅಂತ ತಗೊಂಡಾಗ ಋಷಿಗಳ ಸಂಚಾರ ಅಥವಾ ಋಷಿಗಳು ಬಂದಾಗ ಅವರಲ್ಲಿ ಸಾತ್ವಿಕವಾದಂತಹ ಗುಣ ಇರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ 3 ಗುಣ, ರಾಜಸಿಕ, ಸಾಮಸಿಕ, ಸಾತ್ವಿಕ ಅಂತ ಹೇಳ್ತೀವಿ. ಹಾಗೇನೆ ಮುನಿಗಳು ಬಂದಾಗ ರಜೋಗುಣ ಅಂತಂದ್ರೆ ಸ್ವಲ್ಪ ಕೋಪಿಸ್ಟ್ರು, ಸೊ ಆ ಥರ ಇರ್ತಾರೆ. ಈಗ ಬೆಳಗಿನ ಜಾವ ನಾವು ಹೋಗಿ ಒಂದು ಆಲದ ಮರ ಸುತ್ತೋದು ಅಥವಾ ಬೋಧಿ ವೃಕ್ಷ ಸುತ್ತೋದಾಗ ಆ ಸೂರ್ಯನ ಕಿರಣಗಳು ಅಂತ ಏನಿರುತ್ತೆ ಆ ಶಾಂತತೆಯಿಂದ ಕೂಡಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಆ ಸೂಕ್ಷ್ಮ ಅಥವಾ ಆತ್ಮ ಶರೀರದ ಸಂಚಾರದಲ್ಲಿ ಆಗ ನಮ್ಮ DNA ಕನೆಕ್ಟಿವಿಟಿ ಆಗಿರುವಂಥ ಆ ಋಷಿ ಮುನಿಗಳ ಸಂಚಾರ ಆ ಪರಂಪರೆಯಲ್ಲಿ ಆಗ್ತಾ ಇರುತ್ತೆ. ಇಲ್ಲಿ ಆ ಬ್ರಹ್ಮ ಮುಹೂರ್ತಕ್ಕೆ ಎದ್ದು ಹೋಗಿ ಅಂತ ನಾವು ಯಾಕೆ ಹೇಳ್ತೀವಿ ಅಂದ್ರೆ, ಅಂತಹ ಸಂದರ್ಭದಲ್ಲಿ ಗುರುಗಳಾಗಿರ್ಬೋದು, ಒಂದು ಋಷಿಗಳಾಗಿರ್ಬೋದು, ಆ ಮರದ ಸುತ್ತ ಅಥವಾ ಆ ಮರಕ್ಕೆ ಸಂಬಂಧಪಟ್ಟಂಗೆ ಅಂತಹ ಒಂದು ಜಾಗದಲ್ಲಿ ಅವರ ತಪೋಶಕ್ತಿಗಳನ್ನ ಬಿಟ್ಟು ಹೋಗಿರುವಂಥದ್ದು. ಅದೇನಾಗುತ್ತೆ, ಸ್ಪಿರಿಚುವಲ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಫಿಸಿಕಲ್ ಆಗಿ ಅವ್ರದ್ದು ಬಾಡಿ ಕಾಣಲ್ಲ. ಸೊ ಹಾಗಾಗಿ ಆಗ ಅವರಿಗೆ ನಾವು ಏನ್ ಮಾಡ್ಬೇಕಾಗುತ್ತೆ, ನಾವು ಈಗ ಹೋಗಿ ಸುತ್ತಾ ಇದ್ದೋ ಅಂತ ಅನ್ಕೊಳ್ಳಿ, ಒಂದು ಅರಳಿ ಮರ ಸುತ್ತಾ ಇದ್ದೋ ಅಥವಾ ಒಂದು ಬೋಧಿ ವೃಕ್ಷ ಸುತ್ತಾ ಇದ್ದೋ, ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ DNA ಕನೆಕ್ಟಿವಿಟಿ ಆಗಿರುವಂತಹ ಯಾವುದೋ ಗುರುವಿನ ಸಂಚಾರ ಅಲ್ಲಿ ನಮಗೆ ಸಿಗುತ್ತೆ. ಅಥವಾ ಈಗ ನೀವು ನೋಡ್ಬೋದು, ಎಷ್ಟೋ ಸತಿ ದೇವಸ್ಥಾನಕ್ಕೆ ಹೋದಾಗ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ಹೋದಾಗ ಯಾರೋ ನಮ್ಮನ್ನು ತಟ್ಟದಂಗೆ ಆಗೋದು, ಅಥವಾ ಯಾರೋ ನಮ್ಮನ್ನು ಎಳೆದಂಗೆ ಆಗೋದು, ಅಥವಾ ಯಾರೋ ಬಂದು ಕಿವಿಲಿ ಏನೋ ಹೇಳ್ದಂಗೆ ಆಗೋದು ಅಂತಂದ್ರೆ ನಮ್ಮ DNA ಕನೆಕ್ಟಿವಿಟಿ ಆಗಿರುವಂಥ ಯಾವುದೋ ಗುರುವಿಗೆ ಸಂಚಾರ ಇರುವಂಥ ಯಾವುದೋ ಒಂದು ಸೂಕ್ಷ್ಮ ಶರೀರದಲ್ಲಿ ಅವರು ಬಂದು ನಮ್ಮನ್ನ ಎಚ್ಚರಿಸ್ತಾರೆ. ಅದನ್ನ ಇವ್ರು ಏನು ಅನ್ಕೊಂಡ್ಬಿಡ್ತಾರೆ ಗೊತ್ತಾ, ಅಯ್ಯೋ ಏನೋ ಇದೆ ಅಂತ ಆ ಥರ ಅನ್ಕೊಂಡ್ಬಿಡ್ತಾರೆ. ಖಂಡಿತವಾಗ್ಲೂ ಇದು ಒಳ ಹೋಗಿ ನೋಡಿದಾಗ ಇದರಲ್ಲಿ ಹಲವಾರು ವಿಷಯಗಳಿದೆ. ಸೊ ಕಾರಣಾಂತರದಿಂದ ಸ್ವಲ್ಪ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಅದನ್ನ ಯಾವ ರೀತಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಿಮಗೆ. ಅಂತ ಸಂದರ್ಭದಲ್ಲಿ ಈಗ ನಾವು ಹೋಗಿ ಸುತ್ತಾ ಇದ್ದೋ ಅಂತ ಅನ್ಕೊಳ್ಳಿ, ಅದು ನಮಗೆ ಒಂಥರ OTP ಕೊಟ್ಟಂಗೆ, ಒಂದು ಪಾಸ್ವರ್ಡ್ ಕೊಟ್ಟಂಗೆ, ATM ಕಾರ್ಡಲ್ಲಿ ಒಂದು ಪಾಸ್ವರ್ಡ್ ಕೊಟ್ಟಂಗೆ. ಸೊ ಆಗ ನಮ್ಗೆ ಏನೋ ತಕ್ಷಣ ಒಂದು ಫ್ಲಾಶ್ ಆಗುತ್ತೆ, ನಾವು ಅಂಥವ್ರ ಹತ್ರ ಹೋಗ್ಬೇಕು, ಇಂಥವ್ರ ಹತ್ರ ಹೋಗ್ಬೇಕು. ಯಾಕಂದ್ರೆ ಆ ಸಂಚಾರದಲ್ಲಿ ಅವ್ರಿಗೆ ನಮಗೆ ಸಹಾಯ ಮಾಡ್ದಂಗೆ ಅಂತ ಅನ್ಕೊಂಡು. ಈಗ ಎಕ್ಸಾಂಪಲ್ ನೋಡೋದಾದ್ರೆ, ನಮಗೆ ಮೊಬೈಲು ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡೋದ್ರೆ, ಆ ಮೊಬೈಲ್ ಬ್ಯಾಟ್ರಿ ಬಂದ್ಬಿಟ್ಟು ನಮಗೆ ಎನರ್ಜಿ ಬಾಡಿ ಆಗಿರುತ್ತೆ. ಹಾಗೇನೇನೆ ಅದರದ್ದು ಏನು ಹೇಳ್ತೀನಿ, ಮೊಬೈಲ್ದು ಫಿಸಿಕಲ್ ಬಾಡಿ ಅಂದ್ರೆ ನಾವು ಟೋಟಲ್ ಆಗಿ ಅದನ್ನ ಮೊಬೈಲ್ನ ನಾವು ನೋಡ್ಬೋದಾ, ಕರೆಕ್ಟಾ? ಅದರ ಹ್ಯಾಂಡ್ಸೆಟ್ ಮಾತ್ರ ಕಾಣಿಸ್ತಾ ಇರ್ತದೆ. ಆ ಮೊಬೈಲ್ ಒಳಗಡೆ ಸೂಕ್ಷ್ಮ ಶರೀರ ನೆಟ್ವರ್ಕ್ ಅಂತ ನಾವೇನು ಹೇಳ್ತೇವೆ, ಒಳಗಡೆ ಅದೇನೇನೋ ಹಾಕಿರ್ತಾರಲ್ಲ ನೆಟ್ವರ್ಕ್. ಈಗ ನಮ್ಗೆ ಎಷ್ಟೋ ಸತಿ ನೆಟ್ವರ್ಕ್ ಸಿಗೋದೇ ಇಲ್ಲ, ಯಾಕೋ ನನ್ನ ಮೊಬೈಲ್ಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ, ಅಲ್ಲಿ ಅನ್ನೋದು ಇವ್ರು ಹ್ಞೂ ಅನ್ನೋದು, ಅವ್ರೇನು ಹೇಳ್ತಾರೆ ಇವರೇನು ಹೇಳ್ತಾ ಇರ್ತಾರೆ, ಅಂದ್ರೆ ನೆಟ್ವರ್ಕ್ ಕನೆಕ್ಟ್ ಆಗ್ತಾ ಇರಲ್ಲ. ಅದನ್ನ ನಾವೇನು ಹೇಳ್ತೀವಿ ಅಂದ್ರೆ, ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತ ಎಷ್ಟೋ ವಿಚಾರಗಳು ನಮಗೆ ರೀಚ್ ಆಗದೆ ಹೋಗ್ತಾ ಇರುತ್ತೆ ಅಂತ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಮೊಬೈಲಲ್ಲಿ ಮಾತಾಡಿದಾಗ ಕಮ್ಯುನಿಕೇಶನ್ ನಮಗೆ ಕಟ್ ಆಗ್ತಾ ಹೋಗ್ತಾ ಇರುತ್ತೆ ಅಂತ. ಹಾಗಾಗಿ ನಮಗೆ ನಾನೇನು ಹೇಳಿದ, ಗುರುವಿಗೆ ಸಂಬಂಧಪಟ್ಟಿರುವಂಥ ಒಂದು ಸಂಚಾರ ಅಥವಾ ಋಷಿ ಮುನಿಗಳಿಗೆ ಸಂಬಂಧಪಟ್ಟಿರುವಂಥ. ಇಲ್ಲಿ ಏನು ಹೇಳ್ತೀನಿ ಅಂತಂದ್ರೆ, ಈಗ ಸೃಷ್ಟಿಕರ್ತನಾಗಿರುವಂಥ ಬ್ರಹ್ಮನನ್ನ ಸಿಗ್ನಲ್ಗೆ ಹೋಲಿಸ್ಬೋದು, ಕರೆಕ್ಟಾ? ಎರಡನೇದು ಬಂದು ಸ್ಥಿತ ಅಂತ ಅಂದಾಗ, ಸ್ಥಿತ ಅಂದ್ರೆ ಫಿಕ್ಸ್ ಅಂತ ಹೇಳ್ಕೊಂಡು, ಸೊ ಅದನ್ನ ಬಂದು ಬ್ಯಾಟ್ರಿನ ನಾವು ಚೇಂಜ್ ಮಾಡಿ ಹಾಕೋತೀವಿ, ಕರೆಕ್ಟಾ? ಹಾಗೇನೇನೆ ಲಯ ಅಂತಂದಾಗ ಶಿವ ಆಗ್ತಾನೆ. ಶಿವ ಅಂತಂದ್ರೆ ಲಯಕರ್ತ ಅಂತ ನಾವು ಹೇಳ್ತೀವಿ. ಸೊ ಹ್ಯಾಂಡ್ಸೆಟ್ನ ಈಗ ನಾವು ಬೇರೆದಕ್ಕೆ ಹೋಲಿಸ್ಕೊಂಡು ಅಥವಾ ಬೇರೆ ಹ್ಯಾಂಡ್ಸೆಟ್ನ ತೆಕ್ಕೊಂಡ್ಬಿಟ್ಟು ಅದಕ್ಕೆ ಸಿಮ್ ಹಾಕೋಬಹುದು ಅಥವಾ ಅದನ್ನ ಕ್ಯಾರಿ ಮಾಡಿ ತಗೊಂಡು ಹೋಗ್ಬೋದು. ಈ ದೇಹ ಲಯ ಆದ್ರೂ ಸಿಗ್ನಲ್ ಅನ್ನೋದು ಸೂಕ್ಷ್ಮ ಶರೀರ. ಸಿಗ್ನಲ್ ಎಲ್ಲೋ ಇರೋದು ನಮಗೆ ಹೆಂಗೆ ಕನೆಕ್ಟ್ ಆಗುತ್ತೆ? ಈಗ ಟಾಟಾ ಡೊಕೊಮೊ ಆಗಿರ್ಬೋದು ಅಥವಾ ಏರ್ಟೆಲ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲೋ ಹಾಕಿರೋ ನೆಟ್ವರ್ಕ್ ನಮಗೆ ಹೆಂಗೆ ಸಿಗುತ್ತೆ? ಇಲ್ಲಿ ನಮ್ಮಲ್ಲಿ ಟವರೇ ಇಲ್ಲ, ಅದಿಲ್ಲ ಅಂತ ನಾವು ಹೇಳ್ತೀವಿ. ಅಂದರೆ ಆ ಸೂಕ್ಷ್ಮ ಶರೀರ ಯಾನದಲ್ಲಿ ನಮಗೆ ಸಿಗುತ್ತೆ ಅಂತಂತ. ಹಾಗಾಗಿ ನಾವೇನು ಅಂದರೆ ಇದನ್ನೆಲ್ಲ ನಾವು ಪರಕಾಯ ಪ್ರವೇಶ ಅಂತಲೇ ಹೇಳ್ತೀವಿ. ಈಗ ಒಂದು ಮೊಬೈಲ್ನಿಂದ ತೆಗೆದು ಇನ್ನೊಂದು ಮೊಬೈಲ್ಗೆ ಹಾಕೋದು ಸಿಮ್ನ ಏನಂತೀವಿ? ಪರಕಾಯ ಪ್ರವೇಶ ಅಂತ. ಯಾಕೆ ಇದನ್ನ ಹೇಳಿದೆ ಅಂದ್ರೆ, ಯಾವುದಾದ್ರೂ ನಮ್ಮ ಹಳೆ ಜನ್ಮದ ಸಂಬಂಧ ಕರ್ಮಗಳು ಅಂತ ನಮಗಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಇಂಥ ಒಂದು ಋಷಿಮುನಿಗಳ ಅಂದ್ರೆ ಋಷಿಮುನಿಗಳ ಪರಂಪರೆ ಅಥವಾ ಋಷಿಮುನಿಗಳ ಹತ್ರ ಹೋದಾಗ ಮಾತ್ರ ನಮ್ಮ DNA ಕನೆಕ್ಟಿವಿಟಿ ಆಗಿರುವಂಥ ಎಷ್ಟೋ ಸಮಸ್ಯೆಗಳು ನಮಗೆ ಬಗೆಹರಿತದೆ. ಹಾಗಾಗಿ ಶರೀರದಲ್ಲಿ ಯಾವುದೇ ತೊಂದರೆಗಳಾಗಿರಲಿ, ಅದು ದೈಹಿಕ ತೊಂದರೆಗಳಾಗಲಿ, ಮಾನಸಿಕವಾಗಿರುವಂಥ ತೊಂದರೆಗಳಾಗಿದ್ರೂ ನಾವೇನು ಮಾಡಬೇಕು, ಅದನ್ನ ಈ ಮುಖಾಂತರ
ಸರಿ ಮಾಡ್ಕೋಬೇಕು. ಈಗ ನಾನೊಂದು ಕಾರಣ ಆಗಿರ್ಬೋದು. ಈಗ ನೀವು ಇಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಈಗ ನಿಮ್ಮ ಸರ್ಗಳು ನಿಮ್ಗೆ ಅವಕಾಶ ಕೊಟ್ಟಿರ್ತಾರೆ, ನಮಗೂ ಅವಕಾಶ. ಇದೊಂದು ಕಾರಣಕರ್ತರಷ್ಟೇ. ಈ ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದು ಅಂದ್ರೆ ಪ್ರತಿಯೊಂದಕ್ಕೂ ನಮ್ಮ ಋಷಿ ಮುನಿಗಳು ಕೊಟ್ಟಿರೋ, ಅದಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಗುರು ಪರಂಪರೆ ಅಂತ ಹೇಳ್ತೀವಿ. ನೋಡಿ, ಗುರುವನ್ನ ನಾವು ಭಕ್ತಿಯಿಂದ ನೋಡುವಂಥದ್ದೇ ಬೇರೆ, ಆದರೆ ಗುರು ಪರಂಪರೆ ಅವರು ಹಾಕಿ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಅದನ್ನ ನಾವು ಕರೆಕ್ಟಾಗಿ ಒಂದು ಸರಿಯಾದ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗಬೇಕಾಗುತ್ತೆ ಅಂತ ನನ್ನ ಪ್ರಿಯ ವೀಕ್ಷಕರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಗುರುಜಿ ಮತ್ತಷ್ಟು ಮಾತನಾಡ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ಬ್ರೇಕ್. ಗುರುಜಿ, ನೀವು ಪ್ರತಿ ಸಂಚಿಕೆಯಲ್ಲೂ ಒಂದೊಂದು ಪರಿಹಾರ ಹೇಳ್ತಾ ಇದ್ರಿ. ಈ ಸಂಚಿಕೆಯಲ್ಲಿ ಏನ್ ಪರಿಹಾರ ಇದೆ? ಈ ಸಂಚಿಕೆಯಲ್ಲಿ ಪರಿಹಾರಕ್ಕಿಂತ ಗುರುಗಳ ಬಗ್ಗೆನೇ ಇನ್ನೂ ಹೆಚ್ಚಾಗಿ ಸೂಕ್ಷ್ಮ ಶರೀರ ಯಾನದ ಬಗ್ಗೆನೇ ಮಾತಾಡ್ಬೇಕು ಅನ್ಸುತ್ತೆ. ಇದು ಮಾತಾಡ್ತಾ ಇದ್ರೆ ಒಂದು 3-4 ಅವರ್ಸೇ ಆಗೋಗ್ಬಿಡುತ್ತೆ. ಸೊ ಈ ಕಾರ್ಯಕ್ರಮದ ಅವಕಾಶ ಕಮ್ಮಿ ಇರೋದ್ರಿಂದ ಒಂದು ಪರಿಹಾರವನ್ನ ಕೊಡ್ತಾ ಇದ್ದೀನಿ. ಸೊ ಪ್ರಿಯ ವೀಕ್ಷಕರು ಕೇಳ್ಬೋದು, ಯಾವ ಪರಿಹಾರ ಮೇಡಮ್ ಅಂತ. ಸೊ ಖಂಡಿತವಾಗ್ಲೂ ದಯಮಾಡಿ ಯಾರಾದ್ರೂ ನೀವು ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ನನ್ನಲ್ಲಿ ಒಂದು ಮನವಿ ಏನು ಅಂತಂದ್ರೆ, ಯಾರು ಯಾವುದೇ ಸಮಸ್ಯೆ ಆಗಿರ್ಬೋದು, ಸಂತಾನ ಆಗಿರ್ಬೋದು, ವಿವಾಹ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ದೈಹಿಕ ಸಮಸ್ಯೆಗಳಾಗಿರ್ಬೋದು, ಯಾವುದೇ ಸಮಸ್ಯೆ ಆಗಿದ್ರೂ ಗುರುವಿಗೆ ಸಂಬಂಧಪಟ್ಟಿರುವಂತಹ ಒಂದು ತತ್ವಗಳಿರುತ್ತೆ. ಆ ತತ್ವಗಳ ಮುಖಾಂತರವೇ ನೀವು ಸರಿ ಮಾಡ್ಕೋಬೇಕು ಅಂತ ಪ್ರಿಯ ವೀಕ್ಷಕರಿಗೆ ಹೇಳ್ತೀನಿ. ನೋಡಿ, ನಾವೆಲ್ಲರೂ ಕೊಟ್ಟಿರೋ ಹಣ ಬಾರದೇ ಇದ್ದಲ್ಲಿ, ಅಥವಾ ಇಟ್ಟ ಹಣ ಹಾಳಾಯಿತು ಅನ್ನೋದಕ್ಕೆ, ಅಥವಾ ಯಾರಿಗೂ ಎಷ್ಟೋ ಕೊಟ್ಬಿಟ್ಟಿದ್ದೀನಿ, ಇನ್ನೇನು ಕೊಡಬೇಕು ಅಂದ್ಕೊಂಡಿದ್ರು ಕೊಡ್ತಾನೆ ಇಲ್ಲ. ಸೊ ಏನು ಮಾಡೋದು? ಅದು ಇನ್ನೊಂದೇನು ಅಂದರೆ, ನಿಮ್ಮ ನಿಯತ್ತಾಗಿರೋ ದುಡ್ಡು ಮಾತ್ರ. ಈಗ ಯಾರಿಗೋ ನೀವು 2% ತಂದಿರಿ, 4% ಕೊಟ್ಟೆ, ಸೊ ಅದಕ್ಕೆ ನೀವು ಉಪಯೋಗಿಸ್ಬೇಡಿ. ಅಥವಾ ನಿಮ್ಮ 4% ಕೊಟ್ಟಿದ್ರೆ ಬರದೇ 2% ಅದರಲ್ಲಿ ಹಣ. ಸೊ ನಿಯತ್ತಾಗಿ ಮಾಡಿರೋದು ದುಡ್ಡಾದರೆ ಮಾತ್ರ ಖಂಡಿತ ಇವತ್ತು ನಾನು ಕೊಡ್ತಿರೋ ಪರಿಹಾರದಿಂದ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಇದನ್ನು ನಾನು ಕೊಟ್ಟಿದ್ದೀನಿ, ಹಾಗಾಗಿ ಮಾಡಿ ನೋಡಿ. ಸೊ ಇಲ್ಲಿ ನೋಡಿ, ನಾನು ಇವತ್ತು ಎಲ್ಲನೂ ಪೌಡ್ರ್ ಮಾಡಿನೇ ತೊಗೊಂಡ್ಬಂದ್ಬಿಟ್ಟಿದ್ದೀನಿ. ನೀವೇನು ತೊಗೋಬೇಕಾಗುತ್ತೆ ಅಂದರೆ, ಇದನ್ನು ಏನು ಹೇಳ್ತೀವಿ, ಕಿಚನಲ್ಲಿ ಮಾಡುವಂತಹ ಪರಿಹಾರ ಅಂತಂದು, ಕಿಚನ್ ಮೇಕಿಂಗ್ ಪರಿಹಾರ ಅಂತಲೇ ಹೇಳ್ಬಿಡ್ತೀನಿ. ಅಡಿಗೆ ಮನೆಯ ಪರಿಹಾರ. ನೋಡಿ, ಹಿಂದಿನ ಕಾಲದಲ್ಲಿ ನಮ್ಮ ತಾಯಿಯರಾಗಿರ್ಬೋದು, ಅಜ್ಜಿಯರಾಗಿರ್ಬೋದು, ಇವರೆಲ್ಲ ಮಾಡ್ತಿದ್ರು. ಎಲ್ಲರೂ ನೋಡ್ಬೋದು, ಆ ಕಾಲದಲ್ಲಿ ಹಣವನ್ನು ತೊಗೊಂಡೋಗಿ ಅದ್ರೊಳಗಡೆ ಇಡ್ತಾ ಇದ್ರು. ಅದ್ರದ್ದು ನಿಗೂಢವಾದ ರಹಸ್ಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಏನು ಹೇಳ್ತೀವಿ, ಔಸ್ ಇಡ್ತಾ ಇದ್ರು ಅಂತ. ಇಲ್ಲ, ಖಂಡಿತವಾಗ್ಲೂ ಅದಕ್ಕೆ ಆದ ಒಂದು ಮಹತ್ವ ಇದೆ. ಸೊ ಎಲ್ಲಾನು ಒಂದೇ ದಿನ ಹೇಳೋದು ಬೇಡ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ನೋಡಿ, ಶುಂಠಿನ ಫಸ್ಟ್ ಪುಡಿ ಮಾಡ್ಕೋಬೇಕು. ಶುಂಠಿ ಬಂದು ಒಣ ಇರಬೇಕು, ಒಣ ಶುಂಠಿನ ಪುಡಿ ಮಾಡ್ಕೋಬೇಕು. ಹಾಗೇನೆ ಒಂದು 5 ತಪ್ಪಿದ್ರೆ 3 ಏಲಕ್ಕಿ ತಗೊಳ್ಳಿ, ಹಾಗೆ ಲವಂಗ ತಗೋಬೇಕು, ಮತ್ತೆ ಚಕ್ಕೆ ತಗೋಬೇಕು. ಇದನ್ನ ನೀವೇನ್ ಮಾಡ್ಬೇಕು ಅಂದ್ರೆ, ಒಂದು ಗಾಜಿನ ಬೌಲ್ ತಗೋಬೇಕು. ಅದು ಕ್ಲೀನ್ ಆಗಿರ್ಬೇಕು, ಯಾವುದೇ ಕಾರಣಕ್ಕೂ ಒದ್ದೆ ಇರಬಾರ್ದು. ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ, ಕ್ಲೀನ್ ಆಗ್ಬಿಟ್ಟು ಈ ತರ ಒಂದು ಎಟ್ ದ ಸೇಮ್ ಟೈಮ್ ಅಂದ್ರೆ ಎಲ್ಲಾನು ಒಟ್ಟಿಗೆ ಹಾಕಿ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿಕೊಂಡು ನೀವೇನು ಮಾಡಬೇಕು, ಕ್ಲೀನಾಗಿ ನಿಮ್ಮ ತೋರು ಬೆರಳು ಅಂತ ಏನಿದೆ, ಇದು ಗುರುವಿಗೆ ಸಂಬಂಧಪಟ್ಟಿರುವಂಥ ಒಂದು ಬೆರಳು. ಸೊ ಇದನ್ನ ಈ ಥರ ಕಂಟಿನ್ಯೂಸ್ ಆಗಿ ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ಮಿಕ್ಸ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಅಂದರೆ, ನಿಮಗೆ ಯಾರು ದುಡ್ಡು ಕೊಟ್ಟಿದ್ದಾರೆ ಅಥವಾ ನೀವು ಯಾರು ಕೊಡೋಕ್ಕಾಗಲಿಲ್ಲ, ಅವ್ರಿಗೇನೋ ಒಂದು ಕಾರಣಾಂತರದಿಂದ ಕೊಡೋಕ್ಕಾಗಲಿಲ್ಲ, ನೀವು ಅನ್ಕೋಬೇಕು, ನಾನು ಕಾರಣಾಂತರದಿಂದ ನಿಮ್ಗೆ ಕೊಡೋಕ್ಕಾಗಿಲ್ಲ, ನನಗೆ ಕ್ಷಮಿಸು, ನಾನು ಕೊಡ್ತೀನಿ ಅಂತ ಒಂದು ಕೇಳ್ಕೋಬೇಕು. ಎರಡನೇದಾಗಿ, ಯಾರಾದರೂ ನಿಮಗೆ ಕೊಡಬೇಕಾಗಿರುವಂಥ ಹಣವನ್ನು ಅಷ್ಟೇ ನೀವೇನು ಮಾಡಬೇಕು, ಈ ಥರ ಮಿಕ್ಸ್ ಮಾಡ್ತಾ 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 ಆ ವ್ಯಕ್ತಿಗೆ ಎಷ್ಟು ಹಣವನ್ನು ಕೊಡಬೇಕು ಅದನ್ನು ನೆನೆಸ್ಕೊಳ್ಳಿ. ಹಾಗೇನೇ ನೀವೇನು ಮಾಡಬೇಕು ಅಂದರೆ, ಅವರ ಚಿತ್ರವನ್ನು ಅಂದರೆ ಆ ವ್ಯಕ್ತಿ ಗಂಡೆ ಆಗಲಿ ಹೆಣ್ಣೆ ಆಗಲಿ ಚಿಕ್ಕವರೇ ಆಗಲಿ ಅವರ ವ್ಯಕ್ತಿಯ ಮುಖವನ್ನು ನೀವು ಏನು ಮನಸ್ಸಿನಲ್ಲಿ ಅನಲೈಸ್ ಮಾಡಿಕೊಂಡು ಹಾಕ್ತಾ ಇರಬೇಕು. ಹಾಗೇನೇ ಕ್ಯಾಂಡಲ್ಗಳು ಬರುತ್ತೆ. ಇವತ್ತು ನಾನು ಕ್ಯಾಂಡಲ್ ತರಲಿಲ್ಲ, ಅನ್ಯತಃ ಭಾವಿಸ್ಬೇಡಿ. ಕ್ಯಾಂಡಲ್ಗಳು ಬರುತ್ತೆ, ಗ್ರೀನ್ ಕಲರ್ ಬರುತ್ತೆ, ಬ್ಲೂ ಕಲರ್ ಬರುತ್ತೆ, ರೆಡ್ ಬರುತ್ತೆ, ಆರೆಂಜ್ ಕಲರ್ ಕ್ಯಾಂಡಲ್ಗಳು ಬರುತ್ತೆ. ಆ ಕ್ಯಾಂಡಲನ್ನ ಹಚ್ಚಬೇಕು. ನೀವು ಯಾವ ಕ್ಯಾಂಡಲ್ ಹಚ್ಚಬೇಕು ಅಂದರೆ, ಗೋಲ್ಡನ್ ಕಲರ್ ಆದರೂ ಹಚ್ಬೋದು, ಬ್ಲೂ ಕಲರ್ ಆದರೂ ಹಚ್ಬೋದು, ಆರೆಂಜ್ ಕಲರ್ ಆದರೂ ಹಚ್ಬೋದು. ನೀವೇನು ಮಾಡಬೇಕು ಅಂತಂದರೆ, ಈಗ ಯಾರೊಬ್ಬರು ಮೌಖಿಕವಾಗಿ ಅಂದರೆ ಒಂದು ಮಾತಿನ ಮುಖಾಂತರದಲ್ಲಿ ನಾವು ಒಂದು ದುಡ್ಡನ್ನು ಕೊಟ್ಬಿಟ್ಟಿದೆ, ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಇಟ್ಕೊಂಡಿಲ್ಲ ಅಂದಾಗ ಆರೆಂಜ್ ಕಲರ್ ಆಗಿರುವಂಥ ಒಂದು ಕ್ಯಾಂಡಲ್ನೇ ಹಚ್ಚಿ. ಯಾವ ಬಣ್ಣದ ಬೇಕಾದರೂ ಹಚ್ಬೋದು, ಅದರಲ್ಲಿ ಆರೆಂಜ್ ಕಲರ್ ತಪ್ಪಿದ್ರೆ ಗೋಲ್ಡನ್ ಕಲರ್ದೆ ಒಂದು ಕ್ಯಾಂಡಲ್ನ ಹಚ್ಚಿ, ಇದ್ರ ಮುಂದೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಈ ಥರ ಬೋಲ್ ಇಟ್ಬಿಡೋದು. ಸೊ ಇಲ್ಲಿ ಬಂದೊಂದು ಕ್ಯಾಂಡಲ್ ಇಡೋದು. ಆ ಕ್ಯಾಂಡಲ್ ಉರಿತಾ ಇರೋ ತನಕ ನೀವು ಕಂಟಿನ್ಯೂ ಈ ಥರ ನೋಡ್ತಾ ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು. ಆ ವ್ಯಕ್ತಿಯ ಚಿತ್ರಣ ಅಥವಾ ನೀವು ಯಾವ ವ್ಯಕ್ತಿಗೆ ಕೊಡಬೇಕು ಅದನ್ನು ನೀವು ಮಿಕ್ಸ್ ಮಾಡ್ತಾ ಹೋಗಬೇಕು. ಸೊ ಇದನ್ನು ನೀವು ಕೇಳ್ಬೋದು, ಮೇಡಮ್ ಯಾವತ್ತು ಮಾಡ್ಬೋದು ಅಂತ. ಸೊ ಇದನ್ನು ಯಾವ ದಿನಗಳಲ್ಲಾದರೂ ಮಾಡ್ಬೋದು. ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು.
ಇರಬೇಕು, ನಂಬಿಕೆ ಇರಬೇಕು, ಹಾಗೆ ಗೌಪ್ಯವಾಗಿ ಇಟ್ಕೊಂಡು ಮಾಡ್ತಾ ಹೋದರೆ ಕಂಟಿನ್ಯೂಸ್ ಮಾಡ್ತಾ ಹೋಗಿ. ಸೊ ಇದು ಹಣ ನಿಮಗೆ ಸಮಸ್ಯೆ ಇದ್ದಾಗ ಹಣವೂ ಬರುತ್ತೆ, ಅಥವಾ ನೀವು ಕೊಟ್ಟಿರೋ ಹಣ ಸ್ಟ್ರಕ್ ಆಗ್ತಾ ಇದ್ರೆ ಅದು ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಇದು ಹೆಲ್ಪ್ ಆಗುತ್ತೆ. ಮಾಡಿ ನೋಡಿ ಪ್ರಿಯ ವೀಕ್ಷಕರೇ, ನಾನು ಇದನ್ನು ಕೊಟ್ಟಿದ್ದೀನಿ. ಸೊ ಧನ್ಯವಾದ ಗುರುಜಿ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಜೊತೆಗೆ ಪರಿಹಾರ ಕೂಡ ಹೇಳ್ಕೊಟ್ಟಿದ್ದೀರಾ. ಧನ್ಯವಾದ. ತಮಗೂ ಧನ್ಯವಾದಗಳು. ಹಾಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಾಗಿರುವಂತಹ ವಿಜಯ ಟಿವಿಯ ವೀಕ್ಷಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಪ್ರೀತಿಯ ನಮಸ್ಕಾರಗಳು. ಹಾಗೂ ನಿಮ್ಮೆಲ್ಲರನ್ನು ಗೌರವಿಸ್ತೀನಿ, ಹಾಗೆ ಪ್ರೀತಿಸ್ತೀನಿ. ಯಾಕೆಂದ್ರೆ ನನ್ನ ಕಾರ್ಯಕ್ರಮವನ್ನು ನೋಡಿ ಹಲವಾರು ವಿಷಯಗಳು ರೆಮಿಡಿಗಳನ್ನ ಕೊಡ್ತಾ ಇರ್ತೀನಿ. ಫೋನ್ ಮಾಡಿ ಹೇಳ್ತಾರೆ ಪರಿಹಾರ ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ ಅಂತ. ಸೊ ಖಂಡಿತವಾಗ್ಲೂ ಇದೆಲ್ಲ ಒಂದು ಏನು ಈ ಕೀರ್ತಿ ಅಥವಾ ಈ ಪ್ರೀತಿ, ಈ ವಿಶ್ವಾಸ ಏನಿದ್ರು ನನ್ನ ಗುರುಗಳಿಗೆ ಸಲ್ಲಬೇಕು, ಹಾಗೆ ನನ್ನ ಮಾತೃದೇವತೆಗೆ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನಮಸ್ತೆ. ಧನ್ಯವಾದ ಗುರುಜಿ. ವೀಕ್ಷಕರೇ, ನೀವು ಕೂಡ ಗುರುಜಿ ಅವರನ್ನ ನೇರವಾಗಿ ಭೇಟಿ ಮಾಡುವ ಇಚ್ಛೆ ಇದ್ದಲ್ಲಿ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ಅಡ್ರೆಸ್ಗೆ ಹೋಗಿ ಭೇಟಿ ಮಾಡಬಹುದು. ಜೊತೆಗೆ ಅವರು ತರಗತಿಗಳನ್ನ ಕೂಡ ಹ್ಯಾಂಡಲ್ ಮಾಡ್ತಾರೆ, ನೀವು ಕೂಡ ತರಗತಿಗಳನ್ನ ಅಟೆಂಡ್ ಮಾಡಬಹುದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಗುರು ಪರಂಪರೆ. ಮತ್ತೊಂದು ಹೊಸ ವಿಷಯದೊಂದಿಗೆ ನಾಳೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಶ್ರೀ ವಿಜಯ ನ್ಯೂಸ್ 24 ಕನ್ನಡ ವಾಹಿನಿ. ಇದು ನಂಬಿಕೆಯ ಪ್ರತಿಬಿಂಬ.